ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು. ಈಗಾಗಲೇ ಆಷಾಢ ಮಾಸದ ಶುಕ್ರವಾರದ ಸಂದರ್ಭದಲ್ಲಿ ಪ್ರತಿ ಶುಕ್ರವಾರನೂ ಕೂಡ ವಿಶೇಷವಾಗಿ ಪೂಜೆಗಳನ್ನು ಮಾಡಲಾಗ್ತಾ ಇದೆ. ಆ ಪೂಜೆಯ ಸಂದರ್ಭದಲ್ಲಿ ಅನೇಕ ರಾಜಕಾರಣಿಗಳು ಭೇಟಿ ಕೊಡ್ತಿದ್ದಾರೆ. ಆಷಾಢ ಶುಕ್ರವಾರ ಆಗಿರೋದ್ರಿಂದ ಕುಟುಂಬ ಸಮೇತ ದೇವಿ ದರ್ಶನ ಪಡ್ಕೊಂಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ನಾವು ಕುಟುಂಬ ಸಮೇತ ದೇವಿಯ ದರ್ಶನ ಮಾಡಿದ್ವಿ. ನಾಡಿನ ಜನತೆಗೆ ಒಳಿತಾಗ್ಲಿ ಅಂತ ಪ್ರಾರ್ಥನೆ ಸಲ್ಲಿಸಿದ್ದೇನೆ. ಇಲ್ಲಿ ರಾಜಕೀಯ ವಿಷಯ ಮಾತನಾಡೋದು ಬೇಡ. ಚಾಮುಂಡಿ ಬೆಟ್ಟದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು. ಇಲ್ಲಿ ರಾಜಕೀಯ ವಿಚಾರ ಬೇಡ, ಕುಟುಂಬ ಸಮೇತವಾಗಿ ದೇವಿ ದರ್ಶನ ಪಡ್ಕೊಂಡಿದ್ದೀವಿ, ಜೊತೆಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡಿದ್ದೀವಿ ಅಂತ ಹೇಳಿದ್ರು. ದೇವರಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡುವಂಥದ್ದು, ಸರ್ಕಾರಕ್ಕೆ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಿ ರಾಜ್ಯದ ದೇಶದ ಜನ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕುವಂತೆ ತಾಯಿಯ ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥನೆ ಮಾಡಿದ್ದೇನೆ. ತಾಯಿಯ ದಯೆಯಿಂದ ರಾಜ್ಯದ ಬಹುತೇಕ ಕಡೆ ಮಳೆಯಾಗಿದೆ. ಇಲ್ಲೆಲ್ಲೂ ಮಳೆಯಾಗಿಲ್ಲ, ಅಲ್ಲೂ ಸಹ ಮಳೆಯಾಗಿ ಎಲ್ರಿಗೂ ನೆಮ್ಮದಿಯನ್ನು ತರಲಿ ಅಂತ ಹೇಳಿದೆ ತಾಯಿಯಲ್ಲಿ. ಸರ್, ಈಗ ಸರ್ಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ಶುರುವಾಗಿರುವಂತದ್ದು 5 ವರ್ಷ ನಾನೇ ಚೀಫ್ ಮಿನಿಸ್ಟರ್ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಸಂದರ್ಭ ನಾನು ದೇವರಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡುವಂಥದ್ದು, ಸರ್ಕಾರಕ್ಕೆ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಿ ರಾಜ್ಯದ ದೇಶದ ಜನ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕುವಂತೆ ತಾಯಿಯ ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥನೆ ಮಾಡಿದ್ದೇನೆ. ತಾಯಿಯ ದಯೆಯಿಂದ ರಾಜ್ಯದ ಬಹುತೇಕ ಕಡೆ ಮಳೆಯಾಗಿದೆ. ಇಲ್ಲೆಲ್ಲೂ ಮಳೆಯಾಗಿಲ್ಲ, ಅಲ್ಲೂ ಸಹ ಮಳೆಯಾಗಿ ಎಲ್ರಿಗೂ ನೆಮ್ಮದಿಯನ್ನು ತರಲಿ ಅಂತ ಹೇಳಿದೆ ತಾಯಿಯಲ್ಲಿ.